ವಿದ್ಯಾದೇವತೆ ನೆಲೆಸಿದ ಶಾಲೆ ನಿತ್ಯ ಸರಸ್ವತಿ ದರ್ಶನಿ ಶಾಲೆ. ನಿತ್ಯ ನಿಯಮಗಳ ಕಲಿಸುವ ಶಾಲೆ ನಮ್ಮೂರ ಸರ್ಕಾರಿ ಕನ್ನಡ ಶಾಲೆ. ವಿದ್ಯಾದೇವತೆ ನೆಲೆ. ಇಂದು ನಾವು 3ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಪೂರ್ವಭಾವಿ ಚಟುವಟಿಕೆಗಳ ಬಗ್ಗೆ ನೋಡೋಣ. ಈಗಾಗಲೇ ನೀವು ಹಿಂದಿನ ಅವಧಿಯಲ್ಲಿ ಕೆಲವೊಂದು ಪೂರ್ವಭಾವಿ ಚಟುವಟಿಕೆಗಳನ್ನು ನೋಡಿದ್ದೀರಾ. ಇಂದು ನಾವು 2ನೇ ಮಟ್ಟದ ಸಂಖ್ಯೆ ಒಂದು ಲೋಗೋ ಪೆಂಗ್ವಿನ್ ಇದೆ. ಇಲ್ಲಿ ಆ ಒಂದು ಪೂರ್ವಭಾವಿ ಚಟುವಟಿಕೆಗಳು ಇಲ್ಲಿ ಏನೇನಿದೆ ನೋಡೋಣ ಮಕ್ಕಳೇ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಚೌಕ್ ಬಾಕ್ಸ್ನಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡ್ರಿ, ಈ ಒಂದು ಕೋಷ್ಟಕದಲ್ಲಿ ಏನು ಮಾಡಬೇಕು, ನೀವು ಕೋಷ್ಟಕವನ್ನು ಗಮನಿಸಿ ಏನು ಮಾಡಬೇಕು, ಈ ಒಂದು ಸಂಕಲನವನ್ನು ಹಾಗೂ ಕಳೆಯುವ ಒಂದು ಲೆಕ್ಕವನ್ನು ಮಾಡೋದಿದೆ. ಇದರಲ್ಲಿ ಈ ಒಂದು ಕೋಷ್ಟಕದಲ್ಲಿ ಕೆಲವು ಬಣ್ಣಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ನೋಡ್ರಿಲೆ, ಮೊದಲನೇ ಒಂದು ಮನೆ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ ಅಂತ ಒಂದು ಭಾಗಗಳನ್ನು ಮಾಡಿದ್ದಾರೆ. ಈ ಮೊದಲನೇ ಒಂದು ಮನೆಯಲ್ಲಿ ನೋಡ್ರಿಲೆ, ಈ ಒಂದು ಯಾವುದು ಕೊಟ್ಟಿದ್ದಾರೆ, ಮೊದಲನೇ ಮನೆ, 2ನೇ ಮನೆ, ಈ ರೀತಿಯ ಭಾಗಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಒಂದು ಹಸಿರು ಬಣ್ಣ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಬಣ್ಣ ಕೊಟ್ಟಿದ್ದಾರೆ, ಕೆಂಪು ಬಣ್ಣ ಮತ್ತು ನೀಲಿ ಬಣ್ಣ, ಅದೇ ರೀತಿ ಹಳದಿ ಬಣ್ಣ, ಅದೇ ರೀತಿ ಇದು ಯಾವುದು ಹೇಳ್ರಿ, ಗುಲಾಬಿ ಬಣ್ಣ, ನೇರಳೆ ಬಣ್ಣವನ್ನು ಕೊಟ್ಟಿದ್ದಾರೆ. ಈಗ ನೋಡ್ರಿಲೆ, ಈ ರೀತಿಯಾಗಿ ಮೊದಲನೇ ಒಂದು ಯಾವುದಾಗಿದೆ ಅಂತ ಹೇಳಿದೆ ನಾನು, ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, ಈ ರೀತಿಯ ಭಾಗಗಳಲ್ಲಿ ನೋಡ್ರಿಲೆ, ಈ ಮೊದಲನೇದಲ್ಲಿ ನೋಡ್ರಿಲೆ, ಹಳದಿ ಬಣ್ಣದ 3ನೇ ಮನೆಯ ಸಂಖ್ಯೆಗೆ ನೀಲಿ ಬಣ್ಣದ 2ನೇ ಮನೆಯ ಸಂಖ್ಯೆಯನ್ನು ಕೂಡಿಸು ಅಂತ ಹೇಳಿದರೆ, ಈ ಹಳದಿ ಬಣ್ಣದ 3ನೇ ಮನೆ, ಇಲ್ಲಿ ನೋಡ್ರಿ ಹಳದಿ ಬಣ್ಣ ಎಲ್ಲಿದೆ, ಇಲ್ಲಿದೆ. ಹಳದಿ ಬಣ್ಣದ 3ನೇ ಮನೆ, ಇದು 3ನೇ ಮನೆ, ಇಲ್ಲಿ ಎಷ್ಟಿದೆ ಸಂಖ್ಯೆ, 50. ಎಷ್ಟಿದೆ, 50 ಅಂತ ಈ ರೀತಿ ನೀವು 50 ಬರ್ಕೊಳ್ಳೋದು. ಅದೇ ರೀತಿ ನೀಲಿ ಬಣ್ಣದ 2ನೇ ಮನೆಯ ಸಂಖ್ಯೆಯನ್ನು ಕೂಡಿಸು ಅಂತ ಹೇಳಿದ್ದಾರೆ. ನೀಲಿ ಬಣ್ಣ ಇಲ್ಲಿದೆಯಲ್ಲ ಮಕ್ಕಳೇ, ಯಾವ ಒಂದು ಮನೆ ಅಂತ ಹೇಳಿದರೆ 2ನೇ ಮನೆ, ಎಷ್ಟು, 43. ಇವುಗಳ ಎರಡನ್ನು ಏನು ಮಾಡಬೇಕು, ನೀವು ಕೂಡಿಸಬೇಕು. ಎಷ್ಟಾಗುತ್ತೆ ಹೇಳಿ ನೋಡೋಣ, 93. ನೀವೇನು ಮಾಡಬೇಕಂದ್ರೆ ಇಲ್ಲಿ ಡೈರೆಕ್ಟ್ ನಿಮಗೆ ಬರಲಿಲ್ಲ ಅಂದ್ರೆ ಮಕ್ಕಳೇ, ಒಂದು ಪೆನ್ಸಿಲ್ ಏನು ಮಾಡಬೇಕು, ಇಲ್ಲಿ 50 ಅದಿ 43 ಈ ರೀತಿಯಾಗಿ ಬರೆದುಕೊಂಡು ಏನು ಮಾಡಬೇಕು, ನೀವು 0ಯಲ್ಲಿ 3 ಕೂಡಿಸಿದ್ರೆ 3, 5ರಲ್ಲಿ 4 ಕೂಡಿಸಿದ್ರೆ 9, ಈ ರೀತಿಯಾಗಿ 93 ನೀವು ಇಲ್ಲಿ ಈ ರೀತಿ ಪೆನ್ಸಿಲ್ ಇಲ್ಲಿ ಬಿಡಿಸಿ ಇಲ್ಲಿ ಬರೆಯಬೇಕು. ಅದೇ ರೀತಿ 7ನೇ ಪ್ರಶ್ನೆ ನೋಡ್ರಲ್ಲೇ, ಕೆಂಪು ಬಣ್ಣದ 2ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ನೇರಳೆ ಬಣ್ಣದ 6ನೇ ಮನೆಯಲ್ಲಿರುವ ಸಂಖ್ಯೆಯಿಂದ ಕಳೆಯಿರಿ ಅಂತ ಇದ್ದಾರೆ. ನೇರಳೆ ಬಣ್ಣದ ಸಂಖ್ಯೆಯಿಂದ ಕಳೆಯಿರಿ ಅಂದಮೇಲೆ ನೇರಳೆ ಬಣ್ಣದ 6ನೇ ಮನೆ ಯಾವುದಿದೆ ನೋಡ್ರಿ, ನೇರಳೆ ಬಣ್ಣದ 6ನೇ ಮನೆ 65, ಮೊದಲು ಇದನ್ನು ಬರ್ಕೊಳ್ಳೋದು. ಕೆಂಪು ಬಣ್ಣದ 2ನೇ ಮನೆ 37, ಎಷ್ಟು, 37, ಇದರಿಂದ ಕಳೆಯಬೇಕು. ನೋಡ್ರಿ 65 ಮೈನಸ್ 37 ಈ ರೀತಿ ಬರೆದುಕೊಂಡು ಪೆನ್ಸಿಲ್ಲೇ ನೋಡ್ರಿ. 5ರಲ್ಲಿ 7 ಹೋಗಲ್ಲ, ಹಾಗಾದರೆ ಏನು ಮಾಡಬೇಕು, ಕೈಲಾಗಿ ಕೊಡಬೇಕು. ಹಾಗಾದರೆ 15ರಲ್ಲಿ 7 ಕಳಿಬೇಕು. 15ರಲ್ಲಿ 7 ಕಳಿ ನೋಡೋಣ ಮಕ್ಕಳೇ, ಎಷ್ಟಾಯಿತು, 8 ಉಳಿತು. ಹಾಗಾದರೆ ಇಲ್ಲಿ ಕೈಲ್ಲ ಕೊಟ್ರಿ. 6ರಲ್ಲಿ 4 ಹೋದರೆ ಎಷ್ಟು, 2, ಎಷ್ಟು ಬಂತಂಗಾದ್ರೆ ಉತ್ತರ 28. 3ನೇ ಪ್ರಶ್ನೆ ನೋಡ್ರಿ, ಗುಲಾಬಿ ಬಣ್ಣದ 4ನೇ ಮನೆಯಲ್ಲಿರುವ ಸಂಖ್ಯೆಗೆ, ಗುಲಾಬಿ ಬಣ್ಣ ಎಲ್ಲಿದೆ ನೋಡ್ರಿ, ಗುಲಾಬಿ ಬಣ್ಣದ 4ನೇ ಮನೆ ಎಷ್ಟಿದೆ, 57, ಎಷ್ಟು, 57. ಹಸಿರು ಬಣ್ಣದ ಮೂರನೇ ಒಂದು ಮನೆಯಲ್ಲಿರುವ ಸಂಖ್ಯೆಯನ್ನು ಕೂಡಿಸಿ. ಹಸಿರು ಬಣ್ಣ ಎಲ್ಲಿದೆ, ಹಸಿರು ಬಣ್ಣದ 3ನೇ ಮನೆ ಎಷ್ಟು, 32. ಅವುಗಳನ್ನ ಏನು ಮಾಡಬೇಕು, ಕೂಡಿಸಬೇಕು. 57ರಲ್ಲಿ 32 ಕೂಡಿಸಿದರೆ ಎಷ್ಟಾಗುತ್ತೆ ನೋಡ್ರಿ, ಎಷ್ಟಾಗುತ್ತದೆ, 89. ಎಷ್ಟಾಗುತ್ತೆ, 89. 7 2 ಕೂಡಿಸಿದ್ರೆ ಎಷ್ಟು, 9. 5 3 ಕೂಡಿಸಿದ್ರೆ
8 ಎಷ್ಟಾಯ್ತು ಹಂಗಾದ್ರೆ 89. ಅದೇ ರೀತಿ ಏನಂತ ಹೇಳಿದ್ರೆ ಮತ್ತೊಂದು ಕೆಂಪು ಬಣ್ಣದ, ಇಲ್ಲಿ ನೋಡ್ರಿಲಿ ಕೆಂಪು ಬಣ್ಣದ ಈ ಒಂದು ನೋಡ್ರಿಲಿ ಮಕ್ಕಳು, ಇಲ್ಲಿ ನೋಡ್ರಿಲಿ ಗುಲಾಬಿ ಬಣ್ಣದ 4ನೇ ಮನೆಯಲ್ಲಿರುವ ಸಂಖ್ಯೆಗೆ ಹಸಿರು ಬಣ್ಣದ 3ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕೂಡಿಸಿ ಅಂತಿದ್ದಾರೆ. ಗುಲಾಬಿ ಬಣ್ಣದ 4ನೇ ಮನೆ ಅಂದರೆ ಇಲ್ಲಿ ಎಷ್ಟಿದೆ? ಗುಲಾಬಿ ಬಣ್ಣದ 4ನೇ ಮನೆಯಲ್ಲಿರುವ ಸಂಖ್ಯೆಗೆ ಎಷ್ಟಿದೆ? 57. ಎಷ್ಟು? 57. ಅದೇ ರೀತಿಯಾಗಿ ಒಂದು ನೋಡ್ರಲ್ಲಿ 3ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕೂಡಿಸಿ. 3ನೇ ಮನೆಯಲ್ಲಿರುವ ಹಸಿರು ಬಣ್ಣದ 3ನೇ ಮನೆ ಎಷ್ಟಿದೆ ಇಲ್ಲಿ? 32 ಅಧಿಕ 32 ಮೈನಸ್ 1ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕಳೆಯರಂದರೆ ಕೆಂಪು ಬಣ್ಣದ 1ನೇ ಮನೆ. ಇಲ್ಲಿ ಕೆಂಪು ಬಣ್ಣ ಎಲ್ಲಿದೆ? ಇಲ್ಲಿ ಕೆಂಪು ಬಣ್ಣ ನೋಡ್ರಿ, ಇಲ್ಲಿ ಕೆಂಪು ಬಣ್ಣದ 1ನೇ ಮನೆ ಎಷ್ಟಿದೆ? ಇಲ್ಲಿ 36. ಇದನ್ನು ಕಳೆಯಬೇಕಂದ್ರೆ 57 ಮತ್ತು 32 ಮೊದಲು ನೀವು ಕೂಡಿಸ್ಕೋಬೇಕು. ನೋಡ್ರಿ 57 ಅಧಿಕ 32 ಎಷ್ಟಾಯಿತು ಹಂಗಾರೆ? ಇದು 57 ಅಧಿಕ 32. 9 7 2 ಕೂಡಿಸಿದ್ರೆ 9, 5 3 ಕೂಡಿಸಿದ್ರೆ 8. ಈ ಒಂದು 1ನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕಳೆಯಿರಂತ ಹೇಳಿದ್ದಾರೆ. ಹಾಗಾದರೆ ಮೈನಸ್ ಎಷ್ಟಾಯಿತು? 36 ನೀವು ಕಳಿಬೇಕು. 9ರಲ್ಲಿ 6 ಹೋಯ್ತಂದ್ರೆ ಎಷ್ಟು? 3. 8ರಲ್ಲಿ 3 ಹೋಯ್ತಂದ್ರೆ 5. ಎಷ್ಟು ಬಂತು ಹಾಗಾದ್ರೆ ಉತ್ತರ? 53. ಈ ರೀತಿಯಾಗಿ ನೀವು ಏನು ಮಾಡಬೇಕು? ಇದನ್ನು ಬಿಡಿಸ್ಬೇಕು. ಇನ್ನು ಮುಂದೆ ನೋಡಿರಿ 4ನೇ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳಿಗೆ ಉತ್ತರವು ಯಾವ ಬಣ್ಣದ ಎಷ್ಟನೇ ಮನೆಯಲ್ಲಿದೆ ಎಂದು ಬರೆಯಿರಂತಿದ್ದಾರೆ. ಇವುಗಳನ್ನು ಗುಣಿಸಿ ನೀವು ಬಣ್ಣ ಮತ್ತು ಮನೆಯನ್ನು ನೀವು ಕಂಡುಹಿಡಿಬೇಕೀಗ. ನೋಡೋಣ. 3 ಹತ್ತಲೆ ಎಷ್ಟು? 3 ಮಗೆ 10 ತನಕ 3 ಹತ್ತಲೆ 30. ಎಷ್ಟು? 30. 30 ಯಾವ ಬಣ್ಣದ್ದಾಗಿದೆ ನೋಡೋಣ. ಇಲ್ಲಿ 30 ಯಾವ ಬಣ್ಣದ್ದಾಗಿದೆ? ಹಸಿರು ಬಣ್ಣ. ಹಾಗಾದರೆ ಇಲ್ಲಿ ಹಸಿರು ಅಂತ ನೀವು ಬರೆಯಬೇಕು. ಇದು ಯಾವ ಮನೆಯಲ್ಲಿದೆ ಹಸಿರು ಬಣ್ಣ? 30 ಯಾವ ಮನೆಯಲ್ಲಿದೆ? 1ನೇ ಮನೆ. ಎಷ್ಟು? 1ನೇ ಮನೆ. 6 6 ಮಗೆ 6 ತಗೊಂಡ್ರಿ 6 36. ಎಷ್ಟು? 36. ಹಾಗಾದ್ರೆ 36 ಎಲ್ಲಿದೆ ನೋಡೋಣ. 36 ಇಲ್ಲಿದೆ ನೋಡ್ರಿ. ಇಲ್ಲೇ 36 ಯಾವ ಮನೆ ಇದು? ಕೆಂಪು ಬಣ್ಣ 1ನೇ ಮನೆ. ಕೆಂಪು ಅಂತ ಬರಿಬೇಕು. 1ನೇ ಮನೆ. 9 ಮಗೆ 5 ತಗೊಂಡ್ರೆ ನೋಡೋಣ. 9 45. ಎಷ್ಟು? 45. 45 ಇದೆ ಎಲ್ಲಿದೆ ನೋಡ್ರಿ ಎಲ್ಲರೂ? 45 ಈ ರೀತಿ ನೀವು ಹುಡುಕಬೇಕು. ನೀಲಿ ಬಣ್ಣ 45 ಸಂಖ್ಯೆ ಇದೆಯಲ್ಲ, ಎಷ್ಟನೇ ಮನೆ ಹಾಗಾದರೆ? 4ನೇ ಮನೆ. ನೀವೇನು ಮಾಡಬೇಕಿಲ್ಲಿ? ನೀಲಿ ಬಣ್ಣ ಅಂತ ಬರಿಬೇಕು. ಎಷ್ಟನೇ ಮನೆ ಅಂತ ಇದೆ? 4ನೇ ಮನೆ. ಎಷ್ಟು? 4ನೇ ಮನೆ. ಕೊನೆಗೆ ನೋಡ್ರಿ 8 8 64. ಎಷ್ಟು? 8 8 64. 64 ಎಷ್ಟನೇ ಮನೆಯಲ್ಲಿದೆ ನೋಡೋಣ. ಯಾವ ಬಣ್ಣದ್ದಾಗಿದೆ ಅಂತ ಈ ರೀತಿ ನಿಧಾನವಾಗಿ ಹುಡುಕಬೇಕು. ನೋಡ್ರಿ 64 ಎಲ್ಲಿದೆ? 64 ಇಲ್ಲಿದೆ. ನೇರಳೆ ಬಣ್ಣ 5ನೇ ಮನೆಯಲ್ಲಿದೆ. ನೇರಳೆ ಬಣ್ಣ 5ನೇ ಮನೆಯಲ್ಲಿದೆ. ಹೌದಲ್ಲ ಮಕ್ಕಳೇ? ಈ ರೀತಿಯಾಗಿ ನೀವೇನು ಮಾಡಬೇಕು? ಈ ಒಂದು ಲೋಗೋ ಪೆಂಗ್ವಿನ್ ಪಕ್ಷಿ ಇರುವಂತಹ ಒಂದು ಪೂರ್ವಭಾವಿ ಚಟುವಟಿಕೆ 2ನೇ ಮೆಟ್ಟಿಲು ಸಂಖ್ಯೆಯಲ್ಲಿ ನೀವು ಈ ರೀತಿಯಾಗಿ ನೀವೇನು ಮಾಡಬೇಕು? ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಈ ರೀತಿಯಾಗಿ ನೀವು ಈ ಎಲ್ಲ ಲೆಕ್ಕವನ್ನು ಬಿಡಿಸಬೇಕು. ಇನ್ನು ಮುಂದಿನ ನೋಡ್ರಿ, ಮುಂದಿನ ಒಂದು ಪೂರ್ವಭಾವಿ ಚಟುವಟಿಕೆಯಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಏನಿದೆ ನೋಡ್ರಿ. ಇಲ್ಲಿ ಕೆಲವೊಂದು ಗಣಿತದ ಕೆಲವೊಂದು ವಿವಿಧ ಆಕೃತಿಗಳಿದಾವೆ. ಈ ಆಕೃತಿಗಳ ಚಿತ್ರ ನೋಡಿದ್ರಲ್ಲ, ಈ ಒಂದು ತ್ರಿಭುಜ, ಆಯತ, ಆಮೇಲೆ ಚೌಕ, ವೃತ್ತ ಎಲ್ಲವನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಏನು ಮಾಡಬೇಕು ನೀವು ಅಂದರೆ ನೋಡ್ರಿ, ಪ್ರಶ್ನೆ ಸೂಚನೆ ಇದೆ. ಮೇಲಿನ ಚಿತ್ರದಲ್ಲಿರುವ ವಿವಿಧ ಆಕೃತಿಗಳ ಸಂಖ್ಯೆಯನ್ನು ಪಟ್ಟಿ ಮಾಡು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಆಯತ ನಿಮಗೆ ಈಗಾಗಲೇ ಗೊತ್ತಿದೆ ಮಕ್ಕಳೇ. ಆಯತ, ತ್ರಿಭುಜ, ವೃತ್ತ, ಚೌಕ ಇವುಗಳ ಬಗ್ಗೆ.
ಹಾಗಾದರೆ ಇಲ್ಲಿ ಆಯತ ಎಲ್ಲಿದೆ ನೋಡೋಣ. ಆಯತ ಎಷ್ಟಿದಾವು ಆಯತ ಎಣಿಸೋಣ. ಹಾಗಾದರೆ ನೋಡ್ರಿ 1 2 3 4 5 ಎಷ್ಟಿದಾವೆ ಆಯತ. ಆಯತ ಎಷ್ಟಿದಾವೆ ನೋಡ್ರಿ 1 2 3 4 5 ಆಯತಗಳು ಎಷ್ಟಿದಾವೆ 5. ಇಲ್ಲೊಂದಿದೆ ನೋಡ್ರಿ ಆಯತ. ಒಟ್ಟು ಎಷ್ಟು ಆಯತಗಳು 6. ಎಷ್ಟು 6. ಮುಂದಿನ ನೋಡ್ರಿ ತ್ರಿಭುಜ. ತ್ರಿಭುಜ ಎಷ್ಟಿದಾವು 1 2 3 4 5 ಮತ್ತು 6. ತ್ರಿಭುಜನ ಕೂಡ ಎಷ್ಟಿದಾವೆ 6. ಚೌಕ. ಚೌಕ ಎಷ್ಟಿದಾವೆ ನೋಡ್ರಿ. ಚೌಕ ಎಷ್ಟಿದಾವೆ ನೋಡೋಣ. 1. ಎಷ್ಟು 1 ಚೌಕ. ಮತ್ತು ಚೌಕ ಎಲ್ಲಿದೆ ನೋಡ್ರಿ, ಹುಡ್ಕಾಡ್ರಿ ನೋಡೋಣ. ಒಂದೇ ಇದೆಲ್ಲ ಚೌಕ. 1 ಅಂತ ಇಲ್ಲಿ ಬರೀಬೇಕು. ಇನ್ನು ವೃತ್ತ 1 2 3 4 5 6 7 8. 8 ಇದೊಂದು ದೊಡ್ಡದಿದೆಯಲ್ಲ ವೃತ್ತ. ಎಷ್ಟಾಯ್ತು ಹಾಗಾದರೆ 9 ವೃತ್ತ. ಇನ್ನೊಮ್ಮೆ ನೋಡ್ರಿ ವೃತ್ತ ಇದು ದೊಡ್ಡದೊಂದು 1 ವೃತ್ತ 2 3 4 5 6 7 8 9. ಎಷ್ಟು ವೃತ್ತ 9 ವೃತ್ತಗಳು. ಈ ರೀತಿಯಾಗಿ ನೀವೇನು ಮಾಡಬೇಕು, ಚೌಕ ತ್ರಿಭುಜ ವೃತ್ತ ಇವುಗಳನ್ನ ಈ ರೀತಿಯಾಗಿ ಗುರುತಿಸಬೇಕು. ಈ ರೀತಿಯಾಗಿ ನೀವೇನು ಮಾಡಬೇಕು, 2 ಅಭ್ಯಾಸದ ಹಾಳೆಗಳನ್ನು ನಿಮ್ಮ ಪುಸ್ತಕದಲ್ಲಿರುವ 2 ಅಭ್ಯಾಸದ ಹಾಳೆಗಳನ್ನು ಬರೆದು ಏನು ಮಾಡಬೇಕು, ನೀವು ನನ್ನ ವಾಟ್ಸಪ್ ಗ್ರೂಪಿಗೆ ಹಾಕಬೇಕು. ಧನ್ಯವಾದಗಳು.